ಹೌದು, ನಾವು ಎರಡನೇ ಸರ್ತಿ ನಾನು ಬಂದಿದ್ದೇನೆ ಕಲಬುರಗಿಗೆ. ನಾನು ಡಿ ಜಿ ಪ್ರಿಸನ್ ಇದು ಚಾರ್ಜ್ ತೊಗೊಂಡಿದ್ದ ನಂತರ ಮತ್ತು ಹೋದ ಸರ್ತಿ ಜನವರಿ ತಿಂಗಳ ನಾನು ಬಂದಿದ್ದೆ. ಆ ಸಮಯ ಒಂದು ಕೆಲವು ವಿಡಿಯೋ ವೈರಲ್ ಆಗಿತ್ತು. ಈಗ ಕೂಡ 14ನೇ ತಾರೀಕಿಗೆ ಒಂದು ಘಟನೆ ಇಲ್ಲಿ ಆಗಿತ್ತು. ಅಲ್ಲಿ 3 ಜನ ಪ್ರಿಸ್ನರ್ಸ್ ಏನಿದೆ ಅವರು ಫರಾರಿ ಆಗಿದ್ದರು. ಆ 3 ಜನ ಒಳಗಡೆ ಈಗ ಕಲಬುರಗಿ ಪೊಲೀಸ್ ಮತ್ತು ಬೀದರ್ ಪೊಲೀಸ್ ಅವರು ಸೇರಿ ಅವರು ಇಬ್ಬರಿಗೆ ಈಗ ಮರುಬಂಧನೆ ಅವರು ಮಾಡಿದ್ದಾರೆ. ಅದೇ 3ನೇ ಆರೋಪಿ ಮಸ್ತಾನ್ ಎಲಿಯಾಸ್ ಮಾಸಾ, ಒಂದು ಊರಿದೆ ಬಸವ ಕಲ್ಯಾಣ್ ತಾಲೂಕಲ್ಲಿ ಇಸ್ಲಾಂಪುರ ಹತ್ರ ಅವ್ರದ್ದು ಊರಿದೆ, ರಾಜೇಶ್ವರಿ ಒಪಿ ಇದೆ ಬರದ್ದು ಅಲ್ಲಿದೆ. ಇನ್ನೂ ಒಂದು ಪತ್ತೆ ಇನ್ನೂ ಆಗಿಲ್ಲ, ಆದರೆ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ಅವರು ಪತ್ತೆ ಮಾಡ್ತಾ ಇದ್ದಾರೆ. ಮತ್ತು ಯಾವ ರೀತಿ ಇದು ಆಗಿತ್ತು ನಾನು ಕೂಡ ಒಂದು ಜನರಲ್ ಆಗಿ ಏನು ಇಲ್ಲಿ ವ್ಯವಸ್ಥೆ ನಡೀತಾ ಇದೆ ಅದು ಪ್ಲಸ್ ಈ ಕೇಸು ಕೂಡ ಏನಿದೆ ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ದೇನೆ. ಸೊ ಈ ಕೇಸ್ನಲ್ಲಿ ಯಾರು ಲೋಪದೋಷಗಳು ಇತ್ತು ಅವರ ಮೇಲೆ ಈಗಾಗಲೇ ಕ್ರಮ ಜರುಗಿಸಲಾಗಿದೆ. ಆದರೆ ಇನ್ನೂ ನಾನು ವಿಚಾರಣೆ ಮಾಡಿದ್ದೆ ಅಧಿಕಾರಿಗಳಿಗೆ, ನಮ್ಮ KSISF ಅಧಿಕಾರಿ ಅವರಿಗೆ ಮಾತಾಡಿದ್ದೆ. ಮತ್ತು ಮುಂದೆ ಹೇಗೆ ಸುಧಾರಣೆ ಮಾಡಬೇಕು ಅದರ ಸಲುವಾಗಿ ಕೆಲವು ನಾವು ನಿರ್ದೇಶಗಳು ಅವರಿಗೆ ಈಗ ಕೊಟ್ಟಿದ್ದೀವಿ. ಆ ನಂತರ ಅದರ ಜೊತೆಗೆ ಈಗ ನಾವು ಈ ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಒತ್ತು ನಾವು ಕೊಡಬೇಕು ನಮ್ಮ ಎಲ್ಲ ಪ್ರಿಸನ್ಸ್ನಲ್ಲಿ, ಕರ್ನಾಟಕ ಪ್ರಿಸನ್ಸ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೂಡ ಅವರಿಗೆ ಕೆಲವು ನಿರ್ದೇಶಗಳು ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ನಾವು ಬಹಳ ಕಡೆ ಹೋಗಿ ಪ್ರಿಸನ್ ನಾನು ವಿಸಿಟ್ ಮಾಡಿದ್ದೇನೆ, ಅಲ್ಲೇ ನಾವು ಹೋಲಿಸಿದರೆ ನಾವು ಕರ್ನಾಟಕದ ಪ್ರಿಸನ್ಗಳು ಸ್ವಲ್ಪ ಕರೆಕ್ಷನಲ್ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಅಲ್ಲಿ ಕೊರತೆ ಇದೆ. ಸೊ ಅದು ಕೂಡ ನಾವು ಈಗ ಹೇಳಿದ್ದೀವಿ. ಮತ್ತು ನಾವು ಸೆಕ್ಯೂರಿಟಿ ಹೆಚ್ಚಿಸಲಿಕ್ಕೆ ಅದು ಕೆಲವು ನಿರ್ದೇಶ ಕೊಟ್ಟಿದ್ದೀವಿ. ಸೊ ಇದು ಮಾಡಿಕೊಂಡು ನಾವು ಇದು ಬಂದಿದ್ದೀವಿ. ಈ ರೀತಿ ಘಟನೆ ಆಗಬಾರ್ದು ಮತ್ತು ಆಗಬಾರ್ದಾಗಿತ್ತು. ಆದರೆ ಯಾರು ಈಗ ಇದು ಆಗಿದೆ, ಸೊ ನಾವು ಅದಕ್ಕೆ ಈಗ ಪನಿಷ್ಮೆಂಟ್ ನಾವು ಅವ್ರದ್ದು ಒಂದು ಸಸ್ಪೆನ್ಷನ್ಲಿ 8 ಜನ ಇದ್ದಾರೆ. ಮತ್ತು ಇನ್ನೊಬ್ಬರು ನಾವು ನೈಟ್ ರೌಂಡ್ ಆಫೀಸರ್ ಬಗ್ಗೆ ವಿಚಾರಣೆ ಮಾಡಿದ್ದೆ, ಅವರಿಗೆ ಕೂಡ ನಾವೀಗ ಅದು ಸರಿಯಾಗಿ ಮಾಡಿಲ್ಲ. ಸೊ ಯಾವ್ಯಾವ ಕ್ರಮ ತೊಗೊಳ್ಬೇಕು ಅದು ನಾವು ತೊಗೊಳ್ತೀವಿ, ಆದರೆ ಒಂದು ವ್ಯವಸ್ಥೆ ಅದು ಇನ್ನೂ ಸರಿಪಡಿಸಬೇಕು.